ಈ ಹಿಂದೂ ಜಾತಿಯ ಹೆಸರಿನ ಜೊತೆ ಕ್ರಿಶ್ಚಿಯನ್ ಅನ್ನೋದನ್ನ ಸೇರ್ಪಡೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯರಿಂದ ಸಂವಿಧಾನ ವಿರೋಧಿ ಕೆಲಸ ಇದು, ಸಂವಿಧಾನದಲ್ಲಿ ಈ ತರ ಎಲ್ಲ ಇಲ್ಲ, ಸರ್ಕಾರದ ವಿರುದ್ಧ ಹಾಗಂತ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಿಶ್ಚಿಯನ್ ಲಿಂಗಾಯತ ಅಂತ ಸೇರಿಸಿದ್ದು ಯಾಕೆ? ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? 2018ರಲ್ಲಿ ಸಿದ್ದರಾಮಯ್ಯಗೆ ಜನ ಒಂದ್ಸರಿ ಪಾಠ ಕಲಿಸಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತರರು, ನಾಸ್ತಿಕರು ಅವೆಲ್ಲವನ್ನು ಸೇರಿಸ್ತಾ ಇದ್ದಾರೆ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ನಾಸ್ತಿಕರಿಗೆ ಧರ್ಮ ಇಲ್ಲ, ದೇವರು ಇಲ್ಲ, ಧರ್ಮ ಇಲ್ಲ, ಮತ್ತೆ ಯಾಕೆ ನಾಸ್ತಿಕರನ್ನು ಸೇರಿಸ್ತೀರಿ? ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ SC, ST, OBC ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತೀರಿ? ಯಾರು ಕನ್ವರ್ಟ್ ಆಗಿದ್ದಾರೆ, ಕನ್ವರ್ಷನ್ ಆದವ್ರು ಹೇಳ್ತಾರೆ. ಈಗ ಬಹಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ, ಕ್ರಿಶ್ಚಿಯನ್ ಇಂದ ಹಿಂದೂ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಅವ್ರೇನ್ ಮಾಡಬೇಕು? ಈ ಕಾಲಮ್ ಅನ್ನು ಸೃಷ್ಟಿ ಮಾಡಿದವರು ಯಾವ ಕಾನೂನು ಹೇಳ್ತದೆ ಈ ಕನ್ವರ್ಷನ್ಗೆ ಒಂದು ಕಾಲಮ್ ಮಾಡಬೇಕು ಅಂತ? ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ? ಸಂವಿಧಾನ ಬಗ್ಗೆ ಪದೇ ಪದೇ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೇವೆ. ಎಲ್ಲಿದೆ? ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ಭಾಗ. ಇದನ್ನ ನಾವು ಖಂಡಿಸ್ತೇವೆ. ಇದನ್ನ ಈಗಾಗಲೇ ಬಹಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ. ಬಹಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ವೀರಶೈವ ಲಿಂಗಾಯತರನ್ನ ಒಡೆಯುವಂತ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ. ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗೋದಿಲ್ಲ. 2018ರಲ್ಲಿ ತಕ್ಕ ಪಾಠವನ್ನ ಇದೇ ಸಿದ್ದರಾಮಯ್ಯ ಅವರು ಕಳಿಸಿದ್ರು. ನಮ್ಮ ಸಮಾಜವನ್ನ, ಧರ್ಮವನ್ನ ಒಡೆಯುವಂತ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂತ ಸ್ಪಷ್ಟವಾಗಿ ವಿರೋಧವನ್ನ ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದ್ರಿಂದ ಸಮಾಜವನ್ನ ಒಗ್ಗೂಡಿಸಿ, ರಾಜ್ಯವನ್ನ ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳುವಂತ ಈ ಆಡಳಿತ ಇದೆಯಲ್ಲ, ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಈಗ ಇದು ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ. ವಿವರವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಏನು ಈ ಹಿಂದೂ ಜಾತಿಯ ಹೆಸರಿನ ಜೊತೆ ಕ್ರಿಶ್ಚಿಯನ್ ಅನ್ನೋದನ್ನ ಸೇರ್ಪಡೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯರಿಂದ ಸಂವಿಧಾನ ವಿರೋಧಿ ಕೆಲಸ ಇದು, ಸಂವಿಧಾನದಲ್ಲಿ ಈ ತರ ಎಲ್ಲ ಇಲ್ಲ, ಸರ್ಕಾರದ ವಿರುದ್ಧ ಹಾಗಂತ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಿಶ್ಚಿಯನ್ ಲಿಂಗಾಯತ ಅಂತ ಸೇರಿಸಿದ್ದು ಯಾಕೆ? ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? 2018ರಲ್ಲಿ ಸಿದ್ದರಾಮಯ್ಯಗೆ ಜನ ಒಂದ್ಸರಿ ಪಾಠ ಕಲಿಸಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತರರು, ನಾಸ್ತಿಕರು ಅವೆಲ್ಲವನ್ನು ಸೇರಿಸ್ತಾ ಇದ್ದಾರೆ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ನಾಸ್ತಿಕರಿಗೆ ಧರ್ಮ ಇಲ್ಲ, ದೇವರು ಇಲ್ಲ, ಧರ್ಮ ಇಲ್ಲ, ಮತ್ತೆ ಯಾಕೆ ನಾಸ್ತಿಕರನ್ನು ಸೇರಿಸ್ತೀರಿ? ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ SC, ST, OBC ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತೀರಿ? ಯಾರು ಕನ್ವರ್ಟ್ ಆಗಿದ್ದಾರೆ, ಕನ್ವರ್ಷನ್ ಆದವ್ರು ಹೇಳ್ತಾರೆ. ಈಗ ಬಹಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ, ಕ್ರಿಶ್ಚಿಯನ್ ಇಂದ ಹಿಂದೂ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಅವ್ರೇನ್ ಮಾಡಬೇಕು? ಈ ಕಾಲಮ್ ಅನ್ನು ಸೃಷ್ಟಿ ಮಾಡಿದವರು ಯಾವ ಕಾನೂನು ಹೇಳ್ತದೆ ಈ ಕನ್ವರ್ಷನ್ಗೆ ಒಂದು ಕಾಲಮ್ ಮಾಡಬೇಕು ಅಂತ? ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ? ಸಂವಿಧಾನ ಬಗ್ಗೆ ಪದೇ ಪದೇ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೇವೆ. ಎಲ್ಲಿದೆ? ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ಭಾಗ. ಇದನ್ನ ನಾವು ಖಂಡಿಸ್ತೇವೆ. ಇದನ್ನ ಈಗಾಗಲೇ ಬಹಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ. ಬಹಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ವೀರಶೈವ ಲಿಂಗಾಯತರನ್ನ ಒಡೆಯುವಂತ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ. ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗೋದಿಲ್ಲ. 2018ರಲ್ಲಿ ತಕ್ಕ ಪಾಠವನ್ನ ಇದೇ ಸಿದ್ದರಾಮಯ್ಯ ಅವರು ಕಳಿಸಿದ್ರು. ನಮ್ಮ ಸಮಾಜವನ್ನ, ಧರ್ಮವನ್ನ ಒಡೆಯುವಂತ ಕೆಲಸ
ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂತ ಸ್ಪಷ್ಟವಾಗಿ ವಿರೋಧವನ್ನ ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದ್ರಿಂದ ಸಮಾಜವನ್ನ ಒಗ್ಗೂಡಿಸಿ ರಾಜ್ಯವನ್ನ ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳುವಂತ ಈ ಆಡಳಿತ ಇದೆಯಲ್ಲ, ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರಂತ ನಮ್ಗೆ ವಿಶ್ವಾಸ ಇದೆ. ಈಗ ಇದು ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ. ವಿವರವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಏನು ಈ ಹಿಂದೂ ಜಾತಿಯ ಹೆಸರಿನ ಜೊತೆ ಕ್ರಿಶ್ಚಿಯನ್ ಅನ್ನೋದನ್ನ ಸೇರ್ಪಡೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯರಿಂದ ಸಂವಿಧಾನ ವಿರೋಧಿ ಕೆಲಸ ಇದು, ಸಂವಿಧಾನದಲ್ಲಿ ಈ ತರ ಎಲ್ಲ ಇಲ್ಲ, ಸರ್ಕಾರದ ವಿರುದ್ಧ ಹಾಗಂತ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಿಶ್ಚಿಯನ್ ಲಿಂಗಾಯತ ಅಂತ ಸೇರಿಸಿದ್ದು ಯಾಕೆ? ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? 2018ರಲ್ಲಿ ಸಿದ್ದರಾಮಯ್ಯಗೆ ಜನ ಒಂದ್ಸರಿ ಪಾಠ ಕಲಿಸಿದ್ದಾರೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತರರು ನಾಸ್ತಿಕರು ಅವೆಲ್ಲವನ್ನು ಸೇರಿಸ್ತಾ ಇದ್ದಾರೆ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ? ನಾಸ್ತಿಕರಿಗೆ ಧರ್ಮ ಇಲ್ಲ, ದೇವರು ಇಲ್ಲ, ಧರ್ಮ ಇಲ್ಲ, ಮತ್ತೆ ಯಾಕೆ ನಾಸ್ತಿಕರನ್ನು ಸೇರಿಸ್ತೀರಿ? ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಒಕ್ಕಲಿಗರಿಂದ SC ST OBC ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತೀರಿ? ಯಾರು ಕನ್ವರ್ಟ್ ಆಗಿದ್ದಾರೆ, ಕನ್ವರ್ಷನ್ ಆದವ್ರು ಹೇಳ್ತಾರೆ. ಈಗ ಬಹಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ, ಕ್ರಿಶ್ಚಿಯನ್ ಇಂದ ಹಿಂದೂ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಅವ್ರೇನ್ ಮಾಡಬೇಕು? ಈ ಕಾಲಮ್ ಅನ್ನು ಸೃಷ್ಟಿ ಮಾಡಿದವರು ಯಾವ ಕಾನೂನು ಹೇಳ್ತದೆ ಈ ಕನ್ವರ್ಷನ್ಗೆ ಒಂದು ಕಾಲಮ್ ಮಾಡಬೇಕು ಅಂತ? ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ? ಸಂವಿಧಾನ ಬಗ್ಗೆ ಪದೇ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೇವೆ. ಎಲ್ಲಿದೆ? ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ಭಾಗ. ಇದನ್ನ ನಾವು ಖಂಡಿಸ್ತೇವೆ. ಇದನ್ನ ಈಗಾಗಲೇ ಬಹಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ. ಬಹಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ವೀರಶೈವ ಲಿಂಗಾಯತರನ್ನ ಒಡೆಯುವಂತ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡಿಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ. ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗೋದಿಲ್ಲ. 2018ರಲ್ಲಿ ತಕ್ಕ ಪಾಠವನ್ನ ಇದೇ ಸಿದ್ದರಾಮಯ್ಯ ಅವರು ಕಳಿಸಿದ್ರು. ನಮ್ಮ ಸಮಾಜವನ್ನ ಧರ್ಮವನ್ನ ಒಡೆಯುವಂತ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂತ ಸ್ಪಷ್ಟವಾಗಿ ವಿರೋಧವನ್ನ ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದ್ರಿಂದ ಸಮಾಜವನ್ನ ಒಗ್ಗೂಡಿಸಿ ರಾಜ್ಯವನ್ನ ಒಗ್ಗೂಡಿಸಿ ಆಡಳಿತ ಮಾಡುವಂತ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ